ಕಾರವಾರದ ಹಬ್ಬುವಾಡ ರಸ್ತೆಯಲ್ಲಿ ಗೀತಾಂಜಲಿ ಚಿತ್ರಮಂದಿರದಿಂದ ಇಸ್ಕಾನ್ ಟೆಂಪಲ್ವರೆಗೆ ಚೆನ್ನಾಗಿರುವ ಕಾಂಕ್ರೀಟ್ ರಸ್ತೆಯ ಮೇಲೆ ಭಾನುವಾರ ನಗರಸಭೆ ಅಧಿಕಾರಿಗಳು ಸಾರ್ವಜನಿಕರು ಬೇಡ ಎಂದು ದುಂಬಾಲು ಬಿದ್ದರು. ಬಿಡದೆ ಡಾಂಬರು ಸುರಿದು ರಸ್ತೆ ಮಾಡಿದ್ದ ಕೆಶಿಪ್ ಗುತ್ತಿಗೆದಾರರು ಕೊನೆಗೂ ಜೆಸಿಬಿ ಬಳಸಿ ಕಾಂಕ್ರೀಟ್ ರಸ್ತೆ ಮೇಲೆ ಹಾಕಿದ್ದ ಡಾಂಬರು ರಸ್ತೆಯನ್ನ ತೆರವುಗೊಳಿಸಲು ಮುಂದಾಗಿದ್ದಾರೆ. ಈ ಬೆಳವಣಿಗೆ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ಗೆ ಮಾಹಿತಿ ನೀಡಿದ್ದ ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಜರಟಗಿ ಅವರು, ಕೆಶಿಪ್ನವರ ಯೋಜನೆ ಬಹಳ ಚೆನ್ನಾಗಿದೆ, ಹೀಗಾಗಿ ಈ ಯೋಜನೆಯನ್ನ ಬಿಟ್ಟುಕೊಡದೆ ಅಪಘಾತ ವಲಯದಲ್ಲಿರುವ ಬೇರೆ ಎಲ್ಲಿಯಾದರೂ ಈ ಕೆಶಿಪ್ ಯೋಜನೆಯನ್ನ ಸ್ಥಳಾಂತರಿಸಿ ಮುಂದುವರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಡಾಂಬರು ರಸ್ತೆಯನ್ನ ಸಮರ್ಪಕವಾಗಿ ಕಾಂಕ್ರೀಟ್ ರಸ್ತೆಗೆ ಹಾನಿಯಾಗದಂತೆ ತೆರವುಗೊಳಿಸಬೇಕು ಎಂದು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ನೇತೃತ್ವದಲ್ಲಿ ಆಟೋ ಚಾಲಕ ಮಾಲಕರು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಘುನಾಯ್ಕ್, ಕಾಂಕ್ರೀಟ್ ರಸ್ತೆಯ ಮೇಲೆ ಡಾಂಬರು ರಸ್ತೆ ನಿರ್ಮಿಸಿರುವ ಲೋಪದಿಂದ ಲೋಕೋಪಯೋಗಿ ಇಲಾಖೆಯವರು ನುಣುಚಿಕೊಳ್ಳಲು ಸಾಧ್ಯವಿಲ್ಲ. ಮಾಹಿತಿ ಹಕ್ಕು ಕಾಯ್ದೆಯಡಿ ಈ ಕಾಮಗಾರಿಗೆ ಟೆಂಡರ್ ಕರೆದವರು ಯಾರು, ಅನುಮತಿ ನೀಡಿದವರು ಯಾರು ಎನ್ನುವ ಬಗ್ಗೆ ಮಾಹಿತಿ ಪಡೆದುಕೊಂಡು ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸುವುದಾಗಿ ರಾಘುನಾಯ್ಕ್ ಎಚ್ಚರಿಕೆ ನೀಡಿದ್ದಾರೆ. ಇದು ಆ್ಯಕ್ಚುಲಿ ಸಿಮೆಂಟ್ ರಸ್ತೆ, ಕಾರವಾರ ಕೈಗಾ ಇಳ್ಕಲ್ ರಸ್ತೆ ಅಂತ ಹೇಳ್ತೀವಿ ಇದಕ್ಕೆ. ಆದರೆ ಇಲ್ಲಿ 3 ವರ್ಷ ಹಿಂದೆ ಇದು ಸಿಮೆಂಟಿನ ರಸ್ತೆ ಆಗಿದೆ. ಭಾರಿ ಬ್ಯೂಟಿಫುಲ್ ರಸ್ತೆ ಆಗಿತ್ತು. ಇದು ಎಂಥದ್ದು ಯಾವುದೇ ರೀತಿಯ ಕೂಡ ಒಂದು ಚಿಕ್ಕ ಹೊಂಡ ಕೂಡ ಇಲ್ಲಾಗಿತ್ತು ಇಲ್ಲಿ. ಆದರೆ ನಿನ್ನೆ ಏನಾಗಿದೆ ಅಂದರೆ ಕೆಶಿಪ್ದವರು ಸಡನ್ಲಿ ಆಗಲಿ ಈ ರಸ್ತೆ ಕಾಮಗಾರಿಯನ್ನು ಶುರು ಮಾಡಿದ್ದಾರೆ, ಡಾಂಬರೀಕರಣದ್ದು. ಮತ್ತು ಕೇಳಿದ್ರೆ ಯಾರಿಗೂ ಕೂಡ ಕ್ಯಾರ್ ಮಾಡ್ದೇ ಮಾಡ್ತಾಯಿದ್ರು. ಪಬ್ಲಿಕ್ ಕೂಡ ಅವ್ರಿಗೆ ವಿರೋಧ ಮಾಡಿದ್ರು, ಆದರೆ ಯಾರಿಗೂ ಕೇಳಿಲ್ಲ, ಅವರು ರಸ್ತೆ ಸ್ಟಾರ್ಟ್ ಮಾಡಿದರು. ಆದರೆ ಇವ್ರು ಯಾರು ಕೇಳ್ಕೊಂಡು ರಸ್ತೆ ಮಾಡ್ತಾಯಿದ್ದಾರೆ? PWD ಕೇಳಬೇಕಾ ಅಥವಾ ಮುನ್ಸಿಪಾಲಿಟಿ ಕೇಳಬೇಕು ಅಂತ ಕೇಳಿದ್ರೆ ಇವ್ರಿಗೆ PWDಗೆ ಕೇಳಬೇಕಾಗತ್ತೆ. ಯಾಕಂದರೆ PWD ಇಷ್ಟು ನೀಚ ಇದೆ ಅಂದರೆ ಅಧಿಕಾರಿಗಳು ಇಲ್ಲಿ ಅವ್ರಿಗೆ ಹೇಳಿದ್ರೆ ತಪ್ಪಿಸ್ಕೊಳ್ತಾರೆ. ಭಾರಿ ತಪ್ಪಿಸ್ಕೊಳ್ಳೋ ಸವ್ಯ ಅವ್ರಿಗಿದೆ, ಸುಳ್ಳು ಹೇಳುವ ಚಾಟಿ ಕೂಡ ಅವ್ರಿಗಿದೆ. ಇವತ್ತು ನೋಡಿ, ಅವ್ರಿಗೆ ಹೇಳ್ದೇ ಈ ರಸ್ತೆ ಆಗ್ಲಿಕ್ಕೆ ಸಾಧ್ಯನಾ? ವರ್ಕೌಟ್ ಕೊಡಲೇಬೇಕಿದ್ದಕ್ಕೆ ಈ ರಸ್ತೆಗೆ. ಅವರು ಎಲ್ಲಿಂದನಾರು ತೊಗೊಂಬರಲಿ ಆರ್ಡ್ರ್ ಕಾಪಿಯನ್ನು, ಅವರು ವರ್ಕೌಟ್ ಕೊಡಲೇ ಅವ್ರು ಹೇಳ್ದಿದ್ದರೆ ಈ ರಸ್ತೆ ಆಗಲಿಕ್ಕೆ ಶಕ್ಯ ಇಲ್ಲ. ನಾನು ಕೇಳಿದೆ, ಕೋಟಿಗಟ್ಟಲೆ ರಸ್ತೆ ಇದು ಕಾಮಗಾರಿ, ಇವತ್ತು ಇಳ್ಕಲಿಂದ ಕೋಟಿಗಟ್ಟಲೆ ಕಾಮಗಾರಿಗೆ ಈ ರಸ್ತೆನ ಮಾಡಲಿಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಇದ್ದಿದ್ದ ರಸ್ತೆನ ಹಾಳು ಮಾಡ್ತಾ ಇದ್ದಾರೆ. ಸಿಮೆಂಟ್ ರಸ್ತೆ ನೋಡಿ, ಇದು ನಾವು ಹೋರಾಟ ಮಾಡಿದಂಥ ರಸ್ತೆ, ಸಿಮೆಂಟ್ ರಸ್ತೆ ಇವತ್ತು ಹಾಳು ಬಿದ್ದು ಇದೆ. ಆ ಕಾಂಟ್ರಾಕ್ಟರ್ ಕೇಳಿದ್ರೆ, ಸರ್ ನಾವೇನಿಲ್ಲ ಮಂಡ್ಯದಿಂದ ಬಂದಿದ್ದೇವೆ ಹಾಗೆ ಹಿಂಗೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಮ್ದು ಏನಿಲ್ಲ ಸರ್, ನಮ್ಮ ಅವರು ಮೇನ್ ಕಾಂಟ್ರಾಕ್ಟರ್ ಅವರು ಟೆಂಡರ್ ತೊಗೊಂಡವ್ರು ಅವ್ರು ಬೆಂಗಳೂರಲ್ಲಿದ್ದಾರೆ. ಆ